ಹಲೋ ಎಲ್ಲರಿಗೂ, ನಾನು ಈ ವಿಡಿಯೋದಲ್ಲಿ ನಿಮಗೆ ಡಾಕರ್ ಅನ್ನು ತುಂಬಾ ಸುಲಭದಲ್ಲಿ ಮತ್ತೆ ಸ್ಟೆಪ್ ಬೈ ಸ್ಟೆಪ್ ರೀತಿಯಲ್ಲಿ ನಿಮಗೆ ನಾನು ಕಲಿಸ್ತೇನೆ. ಡಾಕರ್ ಡೆವಲಪ್ಮೆಂಟ್ ಇರಲಿ, ಡೆವಾಪ್ಸ್ ಇರಲಿ ಅಥವಾ ಸಿಸ್ಟಮ್ ಅಡ್ಮಿನಿಸ್ಟ್ರೇಷನ್ ಇರಲಿ, ಈ ಎಲ್ಲ ವಿಷಯಗಳಿಗೆ ಡಾಕರ್ ಈಗ ಇಂಪಾರ್ಟೆಂಟ್ ವಿಷಯ ಆಗಿದೆ. ಅದರಿಂದ ಡಾಕರ್ ಅನ್ನು ಕಲಿಯುವುದು ಮತ್ತೆ ಡಾಕರ್ ಅನ್ನು ಯಾವ ರೀತಿ ನಾವು ಅದನ್ನು ಯೂಸ್ ಮಾಡಬಹುದು ಅಂತ ಕಲಿಯುವುದು ಅದು ತುಂಬಾ ಇಂಪಾರ್ಟೆಂಟ್ ಆಗಿದೆ. ಸೊ ಅದರಿಂದ ಡಿಲೇ ಮಾಡದೆ ಡೈರೆಕ್ಟ್ ಡಾಕರ್ ಅನ್ನು ಕಲೀಲಿಕ್ಕೆ ಹೋಗುವ. ಡಾಕರ್ ಅನ್ನು ಡೌನ್ಲೋಡ್ ಮಾಡೋದು, ಇನ್ಸ್ಟಾಲ್ ಮಾಡೋದು ತುಂಬಾ ಸುಲಭದ ಕೆಲಸ. ಯೂಶಲಿ ನಾನು ನಿಮಗೆ ಡೌನ್ಲೋಡ್ ಮಾಡಿ ಹೇಗೆ ಇನ್ಸ್ಟಾಲ್ ಮಾಡೋದು ಅಂತ ತೋರಿಸುವುದಿಲ್ಲ ಯಾವುದೇ ವಿಡಿಯೋದಲ್ಲಿ. ಬಟ್ ಈ ವಿಡಿಯೋದಲ್ಲಿ ನಾನು ನಿಮಗೆ ತೋರಿಸ್ತೇನೆ. ಎಂತಂದ್ರೆ ನಾನು ಈ ಸಿಸ್ಟಮ್ ಅನ್ನು ರೀಸೆಟ್ ಮಾಡಿದ್ದೇನೆ. ಸೊ ಅದರಿಂದ ನನ್ನ ಹತ್ರ ಸಹ ಡಾಕರ್ ಇಲ್ಲ. ಡಾಕರ್ ಅನ್ನು ಹೇಗೆ ಇನ್ಸ್ಟಾಲ್ ಮಾಡೋದು ಅಂತೇಳಿ ಕಲಿಯುವ ನಾವೀಗ. ಸೊ ಫಸ್ಟಿಗೆ ನೀವು docker.com ವೆಬ್ಸೈಟಿಗೆ ಹೋಗಿ, ಆ docker.com ವೆಬ್ಸೈಟಿಗೆ ಹೋದ ತಕ್ಷಣ ಇಲ್ಲಿ ಇಮಿಡಿಯೇಟ್ಲಿ ಡೌನ್ಲೋಡ್ ಡಾಕರ್ ಡೆಸ್ಕ್ಟಾಪ್ ಫಾರ್ ವಿಂಡೋಸ್ ಅಂತೇಳಿ ಇರ್ತದೆ. ನಿಮಗೆ ಆಪ್ ಅಲ್ಲಿ ಇರಲಿ ಅಥವಾ ಲಿನಕ್ಸ್ ಇರಲಿ ಅಥವಾ ಬೇರೆ ಯಾವ್ದಾದ್ರು ಡಿವೈಸ್ ಇದ್ರೂ ಸಹ ಅದಕ್ಕೆ ಸಹ ಡೌನ್ಲೋಡ್ ಮಾಡಬಹುದು. ನಿಮ್ಮದು ಯಾವ್ದು ಆಪರೇಟಿಂಗ್ ಸಿಸ್ಟಮ್ ಅದಕ್ಕೆ ಡೌನ್ಲೋಡ್ ಮಾಡಬಹುದು. ನೆಕ್ಸ್ಟ್ ಇಲ್ಲಿ ನಾನು ಡೌನ್ಲೋಡ್ ಡಾಕರ್ ಡೆಸ್ಕ್ಟಾಪ್ ಫಾರ್ ವಿಂಡೋಸ್ ಅಂತ ಕೊಡ್ತೇನೆ. ಇಲ್ಲಿ ಡೌನ್ಲೋಡ್ ಮಾಡ್ತೇನೆ. ಅದು ಡೌನ್ಲೋಡ್ ಆಗ್ತಿರುವಾಗ ನಾವಿಲ್ಲಿ ಡಾಕ್ಸಿಗೆ ಹೋಗುವ. ಸೊ ಇಲ್ಲಿ ಡಾಕ್ಸಿಗೆ ಹೋದ ತಕ್ಷಣ ಇಲ್ಲಿ ಡೌನ್ಲೋಡ್ ಅಂಡ್ ಇನ್ಸ್ಟಾಲ್ ಅಂತೇಳಿ ಉಂಟು. ಸೊ ಇದಕ್ಕೆ ಕ್ಲಿಕ್ ಕೊಟ್ಟ ತಕ್ಷಣ ಡಾಕರ್ ಡೆಸ್ಕ್ಟಾಪ್ ಫಾರ್ ವಿಂಡೋಸ್ ಅಂತೇಳಿ ಉಂಟು. ಅದಕ್ಕೆ ಕ್ಲಿಕ್ ಕೊಡುವ. ಅದಕ್ಕೆ ಕ್ಲಿಕ್ ಕೊಟ್ಟ ತಕ್ಷಣ ನಮ್ಗೆ ಇಮಿಡಿಯೇಟ್ಲಿ ಸಿಸ್ಟಮ್ ರಿಕ್ವೈರ್ಮೆಂಟ್ ಮತ್ತೆ ಯಾವ ರೀತಿ ಇನ್ಸ್ಟಾಲ್ ಮಾಡುದು ಅಂತ ಗೈಡ್ ಬರ್ತದೆ. ಸೊ ಈ ಗೈಡ್ ಅನ್ನು ಯೂಸ್ ಮಾಡಿ ನಾವು ನಮ್ಮ ಸಿಸ್ಟಮ್ ಅಲ್ಲಿ ಡಾಕರ್ ಅನ್ನು ಇನ್ಸ್ಟಾಲ್ ಮಾಡಬೇಕಾಗ್ತದೆ. ಸೊ ಫಸ್ಟಿಗೆ WSL2 ಬ್ಯಾಕ್ ಎಂಡ್ ಅಂತೇಳಿ ಹೇಳ್ತಾ ಉಂಟು. ಸೊ ನಿಮ್ಮದು ಲ್ಯಾಪ್ಟಾಪ್ ಮಾಡರ್ನ್ ಆಗಿದ್ರೆ WSL2 ಮತ್ತೆ ವರ್ಚುವಲೈಸೇಷನ್ ಅದೆಲ್ಲ ಸಪೋರ್ಟ್ ಆಗ್ತದೆ. ಸೊ ಅದರಿಂದ ತುಂಬಾ ಓಲ್ಡ್ ಆಗ ಇರೋದಿದ್ರೆ ಇದನ್ನೆಲ್ಲ ನಾವು ಸುಲಭದಲ್ಲಿ ಡೈರೆಕ್ಟ್ ಯೂಸ್ ಮಾಡ್ಲಿಕ್ಕೆ ಆಗ್ತದೆ. ಇಫ್ ನಾನು ಯೂಸ್ ಮಾಡಿದ ಮೆಥಡ್ ವರ್ಕ್ ಆಗದಿದ್ರೆ ನೀವು ಜಸ್ಟ್ ಕಮೆಂಟ್ ಬಾಕ್ಸ್ ಅಲ್ಲಿ ಹಾಕಿ, ನಾನು ನಿಮ್ಗೆ ಹೆಲ್ಪ್ ಮಾಡ್ತೇನೆ. ಸೊ ಅದರಿಂದ ಅದ್ರ ಬಗ್ಗೆ ಅಂತ ಹೆದ್ರು ಅಗತ್ಯ ಇಲ್ಲ. ಈ ವಿಡಿಯೋದಲ್ಲಿ ನಾವು ಡಾಕರ್ ಅನ್ನು ಕಲಿತಿದ್ದೇವೆ. ಸೊ ಫಾಸ್ಟ್ ಆಗಿ ನಾನು ಇನ್ಸ್ಟಾಲ್ ಮಾಡಿ ನೆಕ್ಸ್ಟ್ ಡಾಕರ್ ಅನ್ನು ಕಲೀಲಿಕ್ಕೆ ಸ್ಟಾರ್ಟ್ ಮಾಡುವ. ಸೊ ಫಸ್ಟಿಗೆ WSL2 ಬ್ಯಾಕ್ ಎಂಡ್ ಅನ್ನು ಎನೇಬಲ್ ಮಾಡಬೇಕು. ಅದಕ್ಕೆ ಇಲ್ಲಿ ಡಾಕ್ಯುಮೆಂಟೇಶನ್ ಉಂಟು ಮೈಕ್ರೋಸಾಫ್ಟ್ ಅವರದು. ಇಲ್ಲಿ ಒಂದು ಸಿಂಗಲ್ ಕಮಾಂಡ್ ಯೂಸ್ ಮಾಡಿ WSL ಆಕ್ಟಿವೇಟ್ ಆಗ್ತದೆ. ಸೊ ಈ WSL ಅನ್ನು ನಾವು ಎಲ್ಲಿ ಯೂಸ್ ಮಾಡ್ಲಿಕ್ಕಿಲ್ಲ. ಇದು ಜಸ್ಟ್ ಒಂದು ಇನ್ಸ್ಟಾಲೇಷನ್ ರಿಕ್ವೈರ್ಮೆಂಟ್ ನಮ್ಮ ಡಾಕರ್ ಡೆಸ್ಕ್ಟಾಪ್ ಇನ್ಸ್ಟಾಲ್ ಮಾಡ್ಲಿಕ್ಕೆ. WSL -- ಇನ್ಸ್ಟಾಲ್ ಅಂತ ಇಲ್ಲಿರುವ ಕಮಾಂಡ್ ಅನ್ನು ನಾವು ರನ್ ಮಾಡಿದ್ರೆ ಆಯ್ತು. ಇದನ್ನು ಹೇಗೆ ರನ್ ಮಾಡುದು ಅಂದ್ರೆ ಇಲ್ಲಿ ಫಸ್ಟಿಗೆ ನೀವು ವಿಂಡೋಸ್ ಐಕಾನ್ ಅನ್ನು ರೈಟ್ ಕ್ಲಿಕ್ ಕೊಡಿ. ಅದಕ್ಕೆ ನೆಕ್ಸ್ಟ್ ಟರ್ಮಿನಲ್ ಅಡ್ಮಿನ್ ಅಂತೇಳಿ ಉಂಟು. ಅದನ್ನು ಕ್ಲಿಕ್ ಕೊಟ್ಟ ತಕ್ಷಣ ಇಮಿಡಿಯೇಟ್ಲಿ ಟರ್ಮಿನಲ್ ಎಸ್ ಅಂತೇಳಿ ಕೊಡಿ ನೀವು. ಅಲ್ಲಿ ಅದು ಕೊಟ್ಟ ತಕ್ಷಣ ಟರ್ಮಿನಲ್ ಓಪನ್ ಆಗ್ತದೆ. ಇಲ್ಲಿ WSL -- ಇನ್ಸ್ಟಾಲ್ ಅಂತೇಳಿ ಕೊಟ್ಟರೆ ಆಯ್ತು. ಸೊ ಇಷ್ಟು ಕೊಟ್ಟ ತಕ್ಷಣ ಆಟೋಮೆಟಿಕ್ ಆಗಿ ಅದೆಲ್ಲ ಡೌನ್ಲೋಡ್ ಮಾಡ್ತದೆ. ಮತ್ತೆ ಅದು ಈ ರೀತಿ ಕೇಳ್ತದೆ ಪದೇ. ಸೊ ಅವಾಗ ನೀವು ಅದಕ್ಕೆ ಎಸ್ ಅಂತೇಳಿ ಕೊಟ್ಟರೆ ಆಯ್ತು. ಸೊ ಇದು ಸ್ವಲ್ಪ ಹೊತ್ತೆ ಕೊಲ್ತದೆ. ಇದಾದ ತಕ್ಷಣ ಒಂದ್ಸರಿ ನಾವು ಕಂಪ್ಯೂಟರ್ ರೀಬೂಟ್ ಮಾಡ್ಬೇಕಾಗ್ತದೆ. ಅದೆಲ್ಲ ಪ್ರಾಸೆಸ್ ಮುಗ್ದ ನಂತರ ನಮ್ಗೆ ಡಾಕರ್ ಡೆಸ್ಕ್ಟಾಪ್ ಅಂತೇಳಿ ನಾವು ಡೌನ್ಲೋಡ್ ಮಾಡಿದೇವಲ್ಲ, ಅದನ್ನ ನಾವು ಕರೆಕ್ಟ್ ಆಗಿ ಇನ್ಸ್ಟಾಲ್ ಮಾಡ್ಲಿಕ್ಕೆ ಆಗ್ತದೆ. ಸೊ ನಂಗೆ ವಿದಿನ್ 1 or 2 minutes ಇದು ಡೌನ್ಲೋಡ್ ಆಗಿ ಎಲ್ಲ ಇದ್ರ ಕೆಲಸ ಮುಗೀತು. ಸೊ ಇಷ್ಟಾದ ನಂತರ ಇಲ್ಲಿ ದ ರಿಕ್ವೆಸ್ಟೆಡ್ ಆಪರೇಷನ್ ಸಕ್ಸಸ್ಫುಲ್, ಚೇಂಜಸ್ ವಿಲ್ ನಾಟ್ ಬಿ ಎಫೆಕ್ಟಿವ್ ಅಂಟಿಲ್ ಸಿಸ್ಟಮ್ ಇಸ್ ರಿಬೂಟೆಡ್. ಸೊ ನಾವೀಗ ಸಿಸ್ಟಮ್ ಅನ್ನು ರೀಬೂಟ್ ಮಾಡುವ. ಸೊ ಈಗ ನಮ್ದು ಸಿಸ್ಟಮ್ ರೀಬೂಟ್ ಆಯ್ತು. ಸಿಸ್ಟಮ್ ರೀಬೂಟ್ ಆದ ತಕ್ಷಣ ಇಂಥದ್ದೊಂದು ಟರ್ಮಿನಲ್ ಆಟೋಮೆಟಿಕ್ ಆಗಿ ಓಪನ್ ಆಗ್ತದೆ. ಇದು ಓಪನ್ ಆದ ತಕ್ಷಣ ಇಲ್ಲಿ ಬರ್ತದೆ ಉಬುಂಟು ಇಸ್ ಆಲ್ರೆಡಿ ಇನ್ಸ್ಟಾಲ್ಡ್, ಲಾಂಚಿಂಗ್ ಉಬುಂಟು, ಇನ್ಸ್ಟಾಲಿಂಗ್ ದಿಸ್ ಮೇ ಟೇಕ್ ಇದೆಲ್ಲ ಬರ್ತದೆ. ಇಲ್ಲಿ ನೆಕ್ಸ್ಟ್ ಎಂಟರ್ ನ್ಯೂ ಯುನಿಕ್ಸ್ ಯೂಸರ್ ನೇಮ್ ಅಂತೇಳಿ ಕೇಳ್ತದೆ. ಸೊ ಇಲ್ಲಿ ನಿಮ್ಮ ಹೆಸರು ಹಾಕ್ಬಹುದು. ಸೊ ಕ್ಲಿಕ್ ಕೊಡ್ಬೇಕು ಇಲ್ಲಿ ಫಸ್ಟಿಗೆ, ಮತ್ತೆ ನಿಮ್ಮ ಹೆಸರು ಹಾಕ್ಬಹುದು. ನಾನು ನನ್ನ ಹೆಸರು ಹಾಕ್ತಿದ್ದೇನೆ. ನೆಕ್ಸ್ಟ್ ಅದಾದ ನಂತರ ಅದು ಪಾಸ್ವರ್ಡ್ ಕೇಳ್ತದೆ. ಸೊ ಇಲ್ಲಿ ಪಾಸ್ವರ್ಡ್ ನಿಮ್ಗೆ ಯಾವ್ದು ಬೇಕಾ ಆ ಪಾಸ್ವರ್ಡ್ ಅನ್ನು ಹಾಕ್ಬಹುದು. ನೀವು ಎಂಟರ್ ಮಾಡುವಾಗ ಎಂತ ಪಾಸ್ವರ್ಡ್ ಕಾಣುದಿಲ್ಲ ಇಲ್ಲಿ, ಬಟ್ ಅದು ಎಂಟರ್ ಆಗಿರ್ತದೆ. ಎಂಟರ್ ಅಂತ ಕ್ಲಿಕ್ ಕೊಟ್ಟ ತಕ್ಷಣ ವಾಪಸ್ ಕೇಳ್ತದೆ ಪಾಸ್ವರ್ಡ್ ಅನ್ನು. ಸೇಮ್ ವೇ ನಿಮ್ಮ ಪಾಸ್ವರ್ಡ್ ಅನ್ನು ಹಾಕಿ ನೆಕ್ಸ್ಟ್ ಅದಾದ ನಂತರ ಪಾಸ್ವರ್ಡ್ ಅಪ್ಡೇಟ್ ಸಕ್ಸಸ್ಫುಲಿ, ಇನ್ಸ್ಟಾಲೇಷನ್ ಸಕ್ಸಸ್ಫುಲ್ ಅಂತೇಳಿ ಬರ್ತದೆ. ಇಷ್ಟು ಬಂದ ತಕ್ಷಣ ನಾವು ಇದನ್ನು ಈ ಟರ್ಮಿನಲ್ ಅನ್ನು ಕ್ಲೋಸ್ ಮಾಡಬಹುದು. ಮತ್ತೆ ಆಗ ನಾವು ಡಾಕರ್ ಅನ್ನು ಡೌನ್ಲೋಡ್ ಮಾಡಿದ್ದೇವಲ್ಲ, ಆ ಡಾಕರ್ ಅನ್ನು ಡೌನ್ಲೋಡ್ ಮಾಡಿದ ಫೈಲ್ ಅನ್ನು ನಾವೀಗ ಇನ್ಸ್ಟಾಲ್ ಮಾಡುವ. ಸೊ ಇಫ್ ನೀವು ಡೌನ್ಲೋಡ್ ಮಾಡಿರದಿದ್ರೆ ಆಗ ನೀವು ಡೈರೆಕ್ಟ್ docker.com ಗೆ ಹೋದ್ರೆ ಇಲ್ಲಿ ನಿಮ್ಗೆ ಡೌನ್ಲೋಡ್ ಡಾಕರ್ ಡೆಸ್ಕ್ಟಾಪ್ ಅಂತ ಬರ್ತದೆ. ಇದನ್ನು ಡೌನ್ಲೋಡ್ ಮಾಡಿದ ತಕ್ಷಣ ನಿಮ್ಗೆ ಅದನ್ನು ಇನ್ಸ್ಟಾಲ್ ಮಾಡ್ಬೇಕು. ಈಗ ಇದನ್ನು ಡಬಲ್ ಪ್ರೆಸ್ ಮಾಡಿದ ತಕ್ಷಣ ಇದಕ್ಕೆ ಡಾಕರ್ ಡೆಸ್ಕ್ಟಾಪ್ ಇನ್ಸ್ಟಾಲಿಗೆ ಇನ್ಸ್ಟಾಲರ್ ಓಪನ್ ಆಗ್ತದೆ. ಇಲ್ಲಿ ನಾವು ಎಸ್ ಅಂತೇಳಿ ಕೊಟ್ಟು ನೆಕ್ಸ್ಟ್ ಇದ್ರದ್ದು ಡೌನ್ಲೋಡ್ ಇನ್ಸ್ಟಾಲ್ ಎಲ್ಲ ಮಾಡ್ತದೆ. ಅಂಡ್ ಶಾರ್ಟ್ ಕಟ್ ಟು ಡೆಸ್ಕ್ಟಾಪ್ ಓಕೆ. ಸೊ ಎಲ್ಲ ಅದರದ್ದು ಇನ್ಸ್ಟಾಲೇಷನ್ ಎಲ್ಲ ಮಾಡ್ತದೆ. ನೀವು WSL2 ಇನ್ಸ್ಟಾಲ್ ಮಾಡಿರೋದಿದ್ರೆ ಇದು ವರ್ಕ್ ಆಗುದಿಲ್ಲ. ಸೊ ಅದರಿಂದ ನೀವು WSL ಅನ್ನು ನಾನು ಹೇಗೆ ಗೈಡ್ ಮಾಡಿದ್ದೇನೆ ಅದೇ ರೀತಿ ನೀವು ಇನ್ಸ್ಟಾಲ್ ಮಾಡಿ ಅದನ್ನು. ಓಕೆ, ಸೊ ಇದು ಇನ್ಸ್ಟಾಲ್ ಆದ ನಂತರ ವಾಪಸ್ ಕ್ಲೋಸ್ ಅಂಡ್ ರಿಸ್ಟಾರ್ಟ್ ಅಂತೇಳಿ ಕೇಳ್ತದೆ. ಸೊ ಇದನ್ನು ನಾವು ಮಾಡುವ.
ಓಕೆ. ಸೊ ಈಗ ರೀಬೂಟ್ ಆಯ್ತು ಸಿಸ್ಟಮ್. ಸೊ ರೀಬೂಟ್ ಆದ ನಂತರ ನಮ್ಗೆ ಈ ರೀತಿ ಒಂದು ಬರ್ತದೆ ಡಾಕರ್ ಸಬ್ಸ್ಕ್ರಿಪ್ಷನ್ ಅಗ್ರಿಮೆಂಟ್ ಎಕ್ಸೆಪ್ಟ್ ಅಂತ ಹೇಳಿ ಕೊಟ್ಟರೆ ಆಯ್ತು. ಇದಕ್ಕೆ ಅಷ್ಟು ಕೊಟ್ಟ ತಕ್ಷಣ ನೆಕ್ಸ್ಟ್ ನಾವಿಲ್ಲಿ ಡಾಕರ್ ಆಟೋಮೆಟಿಕ್ ಆಗಿ ಓಪನ್ ಆಗ್ತದೆ. ಕಂಟಿನ್ಯೂ ವಿದೌಟ್ ಸೈನಿಂಗ್ ಇನ್ ಅಂತೇಳಿ ಕೊಡ್ತಾನೆ. ನೆಕ್ಸ್ಟ್ ಜಸ್ಟ್ ಸ್ಕಿಪ್ ಅಂತೇಳಿ ಕೊಡ್ತಾನೆ. ಅದಾದ ನಂತರ ಸ್ಟಾರ್ಟಿಂಗ್ ದ ಡಾಕರ್ ಇಂಜಿನ್ ಅಂತೇಳಿ ಬರ್ತದೆ. ಇಫ್ ನಿಮ್ಗೆ ಇದು ಆಟೋಮೆಟಿಕ್ ಓಪನ್ ಆಗದಿದ್ರೆ ಇದಕ್ಕೆ ಡಾಕರ್ ಡೆಸ್ಕ್ಟಾಪ್ ಅಂತ ಶಾರ್ಟ್ ಕಟ್ ಕ್ರಿಯೇಟ್ ಆಗಿರ್ತದಲ್ಲ, ಅದಕ್ಕೆ ಡಬಲ್ ಪ್ರೆಸ್ ಮಾಡಿದ ತಕ್ಷಣ ಇದು ಓಪನ್ ಆಗ್ತದೆ. ಸೊ ಇಷ್ಟಾದ ನಂತರ ನಿಮ್ಗೆ ಇದು ಕಾಣ್ತದೆ. ಇದು ಕಂಡ ತಕ್ಷಣ ನಿಮ್ಗೆ ಇನ್ಸ್ಟಾಲೇಷನ್ ಎಲ್ಲ ಆಯ್ತು ಅಂತೇಳಿ ಅರ್ಥ ಅದ್ರದ್ದು. ಸೊ ನಾನೀಗ ಇದನ್ನು ಜಸ್ಟ್ ಮಿನಿಮೈಸ್ ಮಾಡ್ತೇನೆ. ಮಿನಿಮೈಸ್ ಮಾಡಿ ಸೊ ನೀವು ನಿಮ್ಮ ಟರ್ಮಿನಲ್ ಅನ್ನು ಓಪನ್ ಮಾಡಿ. ಅದು ಟರ್ಮಿನಲ್ ಇಲ್ಲೇ ಇರ್ತದೆ. ನಿಮ್ಗೆ ಸ್ಟಾರ್ಟಿಗೆ ರೈಟ್ ಕ್ಲಿಕ್ ಕೊಟ್ಟು ಟರ್ಮಿನಲ್ ಅಡ್ಮಿನ್ ಅನ್ನು ಓಪನ್ ಮಾಡಬೇಡಿ, ಜಸ್ಟ್ ಟರ್ಮಿನಲ್ ಸಾಕು. ಸೊ ನಾನು ನನ್ನ ಟರ್ಮಿನಲ್ ಅನ್ನು ಓಪನ್ ಮಾಡ್ತೇನೆ ನನ್ನ ಶಾರ್ಟ್ ಕಟ್ ಇಂದ. ಸೊ ಟರ್ಮಿನಲ್ ಓಪನ್ ಆದ ತಕ್ಷಣ ಇಲ್ಲಿ ನೀವು ಫಸ್ಟಿಗೆ ಒಂದು ಕಮಾಂಡ್ ಅನ್ನು ರನ್ ಮಾಡುವ, ವೆದರ್ ಡಾಕರ್ ಎಲ್ಲ ಕರೆಕ್ಟ್ ಆಗಿ ಸೆಟ್ ಆಗಿದೆ ಇಲ್ವಾ ಅಂತೇಳಿ. ಡಾಕರ್ ಕಂಟೈನರ್ ರನ್ ಹೆಲೋ ವರ್ಲ್ಡ್ ಇದನ್ನು ಈ ರೀತಿ ಟೈಪ್ ಮಾಡಿ. ಡಾಕರ್ ಕಂಟೈನರ್ ರನ್ ಹೆಲೋ ಡ್ಯಾಶ್ ವರ್ಲ್ಡ್ ಇಷ್ಟು ಮಾಡಿ ಎಂಟರ್ ಕೊಟ್ಟ ತಕ್ಷಣ ಅನೇಬಲ್ ಟು ಫೈಂಡ್ ಇಮೇಜ್ ಲೋಕಲಿ ಅಂತೇಳಿ ಎಲ್ಲ ಬರ್ತದೆ. ಸ್ವಲ್ಪ ಹೊತ್ತಾದ ನಂತರ ಇಲ್ಲಿ ಇಮಿಡಿಯೇಟ್ಲಿ ನಮ್ಗೆ ಅದರದ್ದು ಔಟ್ಪುಟ್ ಬರ್ತದೆ. ನಿಮ್ಗೆ ಹೆಲೋ ಫ್ರಮ್ ಡಾಕರ್ ಅಂತೇಳಿ ಈ ರೀತಿ ಔಟ್ಪುಟ್ ಬಂದ್ರೆ, ಹೀಗೆ ಬಂದ್ರೆ ಅದರ ಅರ್ಥ ಎಂತ ಅಂತ ಹೇಳಿದ್ರೆ ಡಾಕರ್ ನಿಮ್ಮ ಸಿಸ್ಟಮ್ ಅಲ್ಲಿ ಸಕ್ಸಸ್ಫುಲ್ ಆಗಿ ಇನ್ಸ್ಟಾಲ್ ಆಗಿದೆ. ಮತ್ತೆ ನಾವು ಈಗ ಒಂದು ಸಿಂಪಲ್ ಕಂಟೈನರ್ ಅನ್ನು ಕ್ರಿಯೇಟ್ ಮಾಡಿ ಹೆಲೋ ವರ್ಲ್ಡ್ ಅಂತೇಳಿ ಒಂದು ಕಂಟೈನರ್ ಅನ್ನು ರನ್ ಮಾಡಿದೆವು. ಆ ರನ್ ಮಾಡಿದ ಔಟ್ಪುಟ್ ನಿಮ್ಗೆ ಇಲ್ಲಿ ಕಾಣ್ತಾ ಉಂಟು. ಸೊ ಇದು ಒಂದು ಕಂಟೈನರ್ ಇಂದ ಬರ್ತಿರುವ ಔಟ್ಪುಟ್. ಸೊ ಹೆಲೋ ಫ್ರಮ್ ಡಾಕರ್ ಅಂತೇಳಿ ಒಂದು ಕಂಟೈನರ್ ಬಂತು. ನೀವಿಲ್ಲಿ ಕರೆಕ್ಟ್ ಆಗಿ ನೋಡಿದ್ರೆ ಡಾಕರ್ ಕಂಟೈನರ್ ರನ್ ಹೆಲೋ ವರ್ಲ್ಡ್ ಅಂತೇಳಿ ನಾವು ಕಮಾಂಡ್ ಅನ್ನು ರನ್ ಮಾಡಿದ್ವು. ಇದು ರನ್ ಮಾಡಿದ ತಕ್ಷಣ ಅನೇಬಲ್ ಟು ಫೈಂಡ್ ಇಮೇಜ್ ಹೆಲೋ ವರ್ಲ್ಡ್ ಲೇಟೆಸ್ಟ್ ಲೋಕಲಿ. ಸೊ ಪುಲ್ಲಿಂಗ್ ಫ್ರಮ್ ಲೈಬ್ರರಿ ಸ್ಲಾಶ್ ಹೆಲೋ ವರ್ಲ್ಡ್ ಅಂತೇಳಿ ಬರ್ತಾ ಉಂಟು. ಸೊ ಇದರ ಅರ್ಥ ಎಂತ ಅಂತ ಹೇಳಿದ್ರೆ ಹೆಲೋ ವರ್ಲ್ಡ್ ಅಂತೇಳಿ ಇಮೇಜ್ ಅದಕ್ಕೆ ನಮ್ಮ ಸಿಸ್ಟಮ್ ಅಲ್ಲಿ ಕಾಣಲಿಲ್ಲ, ಅಂದ್ರೆ ನಮ್ಮ ಲೋಕಲ್ ಸಿಸ್ಟಮ್ ಅಲ್ಲಿ. ಸೊ ಅದು ಡಾಕರ್ ಅವರ ವೆಬ್ಸೈಟ್ ಇಂದ ಅದನ್ನು ಡೌನ್ಲೋಡ್ ಮಾಡಿತ್ತು, ಮತ್ತೆ ಅದು ಇನ್ಸ್ಟಾಲ್ ಮಾಡಿ ನೆಕ್ಸ್ಟ್ ಅದನ್ನು ರನ್ ಮಾಡಿತ್ತು. ಸೊ ಈಗ ನಮಗೆ ಬೇರೆ ಬೇರೆ ಇಮೇಜಸ್ ಅನ್ನು ನೋಡ್ಬೇಕಿದ್ರೆ ಇಲ್ಲಿ hub.docker.com ಅಂತೇಳಿ ವೆಬ್ಸೈಟ್ ಉಂಟು, ಆ ವೆಬ್ಸೈಟಿಗೆ ಹೋಗಬೇಕು. ಸೊ ನಾವು ಆ ವೆಬ್ಸೈಟಿಗೆ ಹೋಗುವ ಫಸ್ಟಿಗೆ hub.docker.com. ಸೊ ಈ ವೆಬ್ಸೈಟಿಗೆ ಹೋದ ತಕ್ಷಣ ನಮ್ಗೆ ಇಲ್ಲಿ ಸರ್ಚ್ ಡಾಕರ್ ಹಬ್ ಅಂತೇಳಿ ಉಂಟು. ಸೊ ಇಲ್ಲಿ ನಾವು ಎಂತ ಬೇಕಿದ್ರೆ ಸರ್ಚ್ ಮಾಡ್ಬೋದು. ನಾನು ಉಬುಂಟು ಅಂತೇಳಿ ಸರ್ಚ್ ಮಾಡಿದ್ರೆ ಇಮಿಡಿಯೇಟ್ಲಿ ನಮಗೆ ಉಬುಂಟುದು ಇಮೇಜ್ ಸಿಗ್ತದೆ. ಸೊ ಈ ಇಮೇಜ್ ಅನ್ನು ಕ್ಲಿಕ್ ಕೊಟ್ಟ ತಕ್ಷಣ ನಮ್ಗಿಲ್ಲಿ ಅದನ್ನು ಯಾವ ರೀತಿ ನಮ್ಮ ಲೋಕಲ್ ಸಿಸ್ಟಮ್ಗೆ ಡೌನ್ಲೋಡ್ ಮಾಡಬಹುದು ಅಂತೇಳಿ ತೋರಿಸ್ತದೆ. ಇಲ್ಲಿ ನೋಡಿ ಡಾಕರ್ ಪುಲ್ ಉಬುಂಟು ಅಂತೇಳಿ ಉಂಟು. ಇದರ ಅರ್ಥ ಎಂತ ಅಂತ ಹೇಳಿದ್ರೆ ಇದು ಡಾಕರ್ ಅವರ ವೆಬ್ಸೈಟ್ ಇಂದ ನಮ್ಮ ಲೋಕಲ್ ಸಿಸ್ಟಮ್ಗೆ ಡೌನ್ಲೋಡ್ ಮಾಡ್ತದೆ. ಸೊ ನಾವೀಗ ವಾಪಸ್ ಟರ್ಮಿನಲ್ಗೆ ಹೋಗಿ ಇಲ್ಲಿ ನಾನು ಡಾಕರ್ ಪುಲ್ ಉಬುಂಟು ಅಂತೇಳಿ ಕೊಟ್ಟು ಎಂಟರ್ ಮಾಡಿದ್ರೆ ಅದು ಉಬುಂಟು ಇಮೇಜ್ ಅನ್ನು ನಮ್ಮ ಲೋಕಲ್ ಕಂಪ್ಯೂಟರ್ಗೆ ಡೌನ್ಲೋಡ್ ಮಾಡ್ತದೆ. ಸೊ ಇದು ನಿಮಗೆ ಕ್ಲಿಯರ್ಲಿ ತೋರಿಸ್ತಾ ಉಂಟು ಡೌನ್ಲೋಡ್ ಮಾಡ್ತಿರೋದು. ಸೊ ಇಷ್ಟಾದ ತಕ್ಷಣ ಇಮೇಜ್ ಡೌನ್ಲೋಡ್ ಆಯ್ತು. ಈ ಸಿಸ್ಟಮ್ ಅಲ್ಲಿ ಯಾವುದೆಲ್ಲ ಇಮೇಜ್ ಉಂಟು ಅಂತೇಳಿ ಯಾವ ರೀತಿ ನಾವು ನೋಡ್ಬೋದು, ಅದಕ್ಕೆ ಒಂದು ಸಿಂಪಲ್ ಕಮಾಂಡ್ ಉಂಟು. ಡಾಕರ್ ಇಮೇಜ್ LS ಅಂತೇಳಿ ಕೊಟ್ಟ ತಕ್ಷಣ ಇಮಿಡಿಯೇಟ್ಲಿ ಅದು ನಮಗೆ ಉಬುಂಟು ಮತ್ತೆ ಹೆಲೋ ವರ್ಲ್ಡ್ ಅನ್ನು ನಾವು ಈ ಕಮಾಂಡ್ ರನ್ ಮಾಡುವಾಗ ಆಟೋಮೆಟಿಕ್ ಇನ್ಸ್ಟಾಲ್ ಆಯ್ತು. ಅದು ಉಬುಂಟು ಅನ್ನು ನಾನೀಗ ಡಾಕರ್ ಪುಲ್ ಉಬುಂಟು ಅಂತೇಳಿ ಕಮಾಂಡ್ ಯೂಸ್ ಮಾಡಿ ನಾನು ಇನ್ಸ್ಟಾಲ್ ಮಾಡಿದೆ. ಸೊ ಈ ಇಮೇಜಸ್ ಅಂತೇಳಿದ್ರೆ ಎಂತ ಆಕ್ಚುಲಿ ಈ ಇಮೇಜಸ್ ನಮ್ಮ ಒಂದು ಕಂಟೈನರ್ ಅಂತೇಳಿ ಡಾಕರ್ ಇದು ಕಂಟೈನರ್ ಮಾಡಲಿಕ್ಕೆ ನಮ್ಗೆ ಒಂದು ಬೇಕಾಗಿರೋ ಒಂದು ಇಂಪಾರ್ಟೆಂಟ್ ಅಂಗ. ಸೊ ಈಗ ನಾವು ಇಲ್ಲಿ ಹೇಗೆ ಡಾಕರ್ ಕಂಟೈನರ್ ರನ್ ಹೆಲೋ ವರ್ಲ್ಡ್ ಅಂತೇಳಿ ಕೊಟ್ಟ ತಕ್ಷಣ ಈ ಹೆಲೋ ವರ್ಲ್ಡ್ ಇಮೇಜ್ ಅನ್ನು ಡಾಕರ್ ಹಬ್ ಇಂದ ಡೌನ್ಲೋಡ್ ಮಾಡಿ ನಮ್ಮ ಲೋಕಲ್ ಅಲ್ಲಿ ಕಂಟೈನರ್ ಕ್ರಿಯೇಟ್ ಮಾಡಿತ್ತದು. ಆ ಕಂಟೈನರ್ ಇಂದ ಹೆಲೋ ಫ್ರಮ್ ಡಾಕರ್ ಅಂತೇಳಿ ಒಂದು ಮೆಸೇಜ್ ಡಿಸ್ಪ್ಲೇ ಆಯ್ತು. ಸೊ ಈಗ ನಾವು ಕಂಟೈನರ್ ಅನ್ನು ಯಾವ ರೀತಿ ನೋಡಬಹುದು, ಇಲ್ಲಿ ನಾವು ಇಮೇಜಸ್ ಅನ್ನು ಲಿಸ್ಟ್ ಮಾಡಿದ ಹಾಗೆ ಕಂಟೈನರ್ ಅನ್ನು ಸಹ ಲಿಸ್ಟ್ ಮಾಡಬಹುದು. ಅದು ಯಾವ ರೀತಿ ಮಾಡಬಹುದು ಅಂತ ಹೇಳಿದ್ರೆ ಡಾಕರ್ ಕಂಟೈನರ್ LS ಅಂತೇಳಿ ಕೊಟ್ಟ ತಕ್ಷಣ ಇಮಿಡಿಯೇಟ್ಲಿ ನಮಗೆ ಕಂಟೈನರ್ ಇದು ಬರ್ತದೆ. ಅಟ್ ದ ಮೂಮೆಂಟ್ ಯಾವ ಕಂಟೈನರ್ ಸಹ ರನ್ ಆಗ್ತಿಲ್ಲ. ಸೊ ಅದರಿಂದ ನಾವು ಡಾಕರ್ ಕಂಟೈನರ್ LS -A ಅಂತೇಳಿ ಕೊಟ್ಟ ತಕ್ಷಣ ಇಮಿಡಿಯೇಟ್ಲಿ ಇಲ್ಲಿ ನಮಗೆ ಕಾಣ್ತದೆ ನೋಡಿ ಹೆಲೋ ವರ್ಲ್ಡ್ ಕಂಟೈನರ್ ಎಕ್ಸಿಟೆಡ್ 6 minutes ago ಅಂತ ಹೇಳಿದ್ರೆ ಆಗ ನಾನು ಈ ಕಂಟೈನರ್ ರನ್ ಮಾಡಿದ್ದಲ್ಲ, ಈ ಕಂಟೈನರ್ ರನ್ ಮಾಡಿ ಎಕ್ಸಿಕ್ಯೂಟ್ ಆಯ್ತು. ಅದು ಎಕ್ಸಿಕ್ಯೂಟ್ ಆಗಿ ಅದರ ಔಟ್ಪುಟ್ ಡಿಸ್ಪ್ಲೇ ಆಯ್ತಲ್ಲ. ಸೊ ಅದರಿಂದ ಈ ಕಂಟೈನರ್ ಆಲ್ರೆಡಿ ಎಕ್ಸಿಕ್ಯೂಟ್ ಆಗಿ ಅದು ಎಕ್ಸಿಟ್ ಆಗಿದೆ ಅಂತ ಹೇಳಿದ್ರೆ ಸ್ಟಾಪ್ ಆಗಿದೆ. ಸೊ ಅದರಿಂದ ಕಂಟೈನರ್ ಅನ್ನು ನಾವು ಡಿಸ್ಪ್ಲೇ ಮಾಡಲಿಕ್ಕೆ ಕಂಟೈನರ್ ಡಾಕರ್ ಕಂಟೈನರ್ LS ಅಂತೇಳಿ ಕೊಟ್ರೆ ಯಾವ್ದೆಲ್ಲ ಆಕ್ಟಿವ್ ಕಂಟೈನರ್ ಉಂಟು ಅದು ಡಿಸ್ಪ್ಲೇ ಆಗ್ತದೆ. -A ಅಂತೇಳಿ ಕೊಟ್ರೆ ಯಾವ ಕಂಟೈನರ್ ಆಲ್ರೆಡಿ ಎಕ್ಸಿಟ್ ಆಯ್ತು ಆ ಕಂಟೈನರ್ ಇದು ವಿಷಯ ಸಹ ತೋರಿಸ್ತದೆ. ಅಂದ್ರೆ ಈಗ ಅಟ್ ದ ಮೂಮೆಂಟ್ ಇದು ರನ್ ಆಗ್ತಿಲ್ಲ, ಬಟ್ ಸ್ವಲ್ಪ ಹೊತ್ತು ಹಿಂದೆ ಈ ಕಂಟೈನರ್ ರನ್ ಆಗಿತ್ತು. ಸೊ ಈಗ
ನಿಮಗೆ ಡಾಕರ್ ಕಂಟೈನರ್ LS ಮತ್ತೆ ಡಾಕರ್ ಇಮೇಜ್ LS ಈ ಎರಡು ಕಮಾಂಡ್ ಅನ್ನು ನಾನು ನಿಮಗೆ ಸಿಂಪಲ್ ಆಗಿ ಕಲಿಸಿದ್ದೆ. ಸೊ ಈಗ ನಾನು ಕ್ಲಿಯರ್ ಅಂತೇಳಿ ಬರೆದು ಎಂಟರ್ ಕೊಟ್ರೆ ಇದು ಎಂಟೈರ್ ಕಮಾಂಡ್ ಲೈನ್ ಕ್ಲಿಯರ್ ಆಗ್ತದೆ. ಸೊ ನಮಗೆ ಈಗ ಫ್ರೆಶ್ ಆಗಿ ನಾವು ಒಂದು ಕಂಟೈನರ್ ಕ್ರಿಯೇಟ್ ಮಾಡುವ. ಸೊ ಈಗ ನಾವು ಡಾಕರ್ ಇಮೇಜ್ LS ಅಂತೇಳಿ ಕೊಟ್ಟ ತಕ್ಷಣ ನಮಗೆ ಉಬುಂಟು ಇಮೇಜ್ ಉಂಟು. ಸೊ ಈಗ ಈ ಉಬುಂಟು ಇಮೇಜ್ ಅನ್ನು ಯೂಸ್ ಮಾಡಿ ನಾವು ಒಂದು ಕಂಟೈನರ್ ಅನ್ನು ಕ್ರಿಯೇಟ್ ಮಾಡುವ. ಯಾವ ರೀತಿ ಕ್ರಿಯೇಟ್ ಮಾಡ್ಬೋದು ಕಂಟೈನರ್ ಅನ್ನು ಕ್ರಿಯೇಟ್ ಮಾಡೋದು ತುಂಬಾ ಸುಲಭ. ಡಾಕರ್ ಕಂಟೈನರ್ ಕ್ರಿಯೇಟ್ ಉಬುಂಟು ಎಂಟರ್ ಕೊಟ್ಟ ತಕ್ಷಣ ನಮಗೆ ಒಂದು ದೊಡ್ಡದೊಂದು ID ಸಿಗ್ತದೆ. ಡಾಕರ್ ಕಂಟೈನರ್ ಕ್ರಿಯೇಟ್ ಉಬುಂಟು ಅಂತೇಳಿ ಕಮಾಂಡ್ ಎಕ್ಸಿಕ್ಯೂಟ್ ಮಾಡಿದ ತಕ್ಷಣ ಒಂದು ತುಂಬಾ ದೊಡ್ಡದು ID ಸಿಗ್ತದೆ. ಈ IDದು ಫಸ್ಟ್ ಲೈನ್ ಅನ್ನು ಕಾಪಿ ಮಾಡಿದ್ರೆ ಆಯ್ತು. ನೆಕ್ಸ್ಟ್ ಕಾಪಿ ಮಾಡಿದ ನಂತರ ನಾವು ಜಸ್ಟ್ ಒಂದ್ಸರಿ ಟ್ರೈ ಮಾಡುವ. ಡಾಕರ್ ಕಂಟೈನರ್ LS ಅಂತೇಳಿ ಬರ್ತದೆ. ಇಲ್ಲಿ ನಾನು LS-A ಅಂತೇಳಿ ಹಾಕಿದ್ರೆ ಇನ್ನೊಂದು ಕಂಟೈನರ್ ಸಹ ತೋರಿಸ್ತದೆ. ಸೊ ಈಗ ನಾನು ಉಬುಂಟು ಅಂತೇಳಿ ಒಂದು ಇಮೇಜ್ ಇರುವ ಕಂಟೈನರ್ ಕ್ರಿಯೇಟ್ ಆಗಿದೆ. ಸೊ ನಾನೀಗ ಸ್ವಲ್ಪ ಇದನ್ನು ದೊಡ್ಡದು ಮಾಡಿದ್ರೆ ನಿಮಗೆ ಇನ್ನೂ ಸಹ ಕ್ಲಿಯರ್ ಆಗಿ ಕಾಣ್ತದೆ. ಓಕೆ, ಸೊ ಇಲ್ಲಿ ಇಮೇಜ್ ಉಬುಂಟು ಕಂಟೈನರ್ ID ಇದೊಂದು ಸಣ್ಣದೊಂದು ID. ನೆಕ್ಸ್ಟ್ ಕ್ರಿಯೇಟೆಡ್ 26 ಸೆಕೆಂಡ್ಸ್ ಆಗು ಸ್ಟೇಟಸ್ ಇಸ್ ಕ್ರಿಯೇಟೆಡ್. ಇದರ ಅರ್ಥ ಎಂತ ಅಂತ ಹೇಳಿದ್ರೆ ಈ ಕಂಟೈನರ್ ಕ್ರಿಯೇಟ್ ಆಗಿದೆ ಬಟ್ ಇದು ಅಟ್ ದ ಮೂಮೆಂಟ್ ರನ್ ಆಗ್ತಿಲ್ಲ. ಸೊ ಈಗ ನಾವು ಈ ಕಂಟೈನರ್ ಅನ್ನು ರನ್ ಯಾವ ರೀತಿ ಮಾಡ್ಬೋದು? ಈ ಕಂಟೈನರ್ ಅನ್ನು ರನ್ ಮಾಡೋದು ತುಂಬಾ ಸುಲಭ. ಡಾಕರ್ ಕಂಟೈನರ್ ಸ್ಟಾರ್ಟ್ ನೆಕ್ಸ್ಟ್ ಈ ಐಡಿಯನ್ನು ಕಾಪಿ ಮಾಡಿ ಹಾಕಿದ್ರೆ ಆಯಿತು. ಐಡಿಯನ್ನು ಕಂಪ್ಲೀಟ್ ಹಾಕೋ ಅಗತ್ಯ ಇಲ್ಲ, ಸ್ವಲ್ಪ ಲೆಟ್ರನ್ನು ಹಾಕಿದ್ರು ಸಹ ಓಕೆ. ಸೊ ಎಂಟರ್ ಕೊಟ್ಟ ತಕ್ಷಣ ಈಗ ನಮಗೆ ರಿಪ್ಲೈ ಬರ್ತದೆ. ಇದು ID ನಾವೆಂತ ID ಹಾಕಿದ್ದೇವೆ ಆ ಕರೆಕ್ಟ್ ID ನಮಗೆ ರಿಪ್ಲೈ ಬರ್ತದೆ. ಸೊ ಈಗ ನಾನು ವಾಪಸ್ ಡಾಕರ್ ಕಂಟೈನರ್ LS ಅಂತೇಳಿ ಕೊಟ್ಟರೆ ಸೊ ಈಗ ನಾವು ಈ ಒಂದು ಡಾಕರ್ ಕಂಟೈನರ್ ಸ್ಟಾರ್ಟ್ ಈ ಕಂಟೈನರ್ ನೇಮ್ ಕೊಟ್ಟಿದ್ದೇವೆ. ಸ್ಟಿಲ್ ಇದು ಎಕ್ಸಿಟೆಡ್ ಅಂತೇಳಿ ಬರ್ತದೆ. ಇವೊಂದು ನಾವು ಸ್ಟಾರ್ಟ್ ಮಾಡಿದ್ರೆ ಇದು ಅರ್ಥ ಎಂತ ಅಂತ ಹೇಳಿದ್ರೆ ಒಂದ್ಸರಿ ಕಂಟೈನರ್ ಸ್ಟಾರ್ಟ್ ಆಯಿತು, ಸ್ಟಾರ್ಟ್ ಆದ ತಕ್ಷಣ ಇಮಿಡಿಯೇಟ್ಲಿ ಅದು ಎಕ್ಸಿಟ್ ಆಯಿತು. ಎಂತಕ್ಕಂತ ಹೇಳಿದ್ರೆ ನಾವು ಎಂತ ಅದನ್ನು ರನ್ ಮಾಡ್ತಾ ಇರಬೇಕು ಅಂತೇಳಿ ನಾವೆಂತ ಕಮಾಂಡ್ ಕೊಡಲಿಲ್ಲ ಅದಕ್ಕೋಸ್ಕರ. ಸೊ ಅದಕ್ಕೋಸ್ಕರ ಅದು ಆಟೋಮೆಟಿಕ್ ಆಗಿ ಎಕ್ಸಿಟ್ ಆಯಿತು. ಸೊ ಇದನ್ನು ನಾವೀಗ ಎಕ್ಸಿಟ್ ಆಗದೆ ನಮಗೆ ಈಗ ಉಬುಂಟು ಕಂಟೈನರನ್ನು ಯೂಸ್ ಮಾಡಬೇಕಿದ್ರೆ ನಾನು ವಾಪಸ್ ಒಂದ್ಸರಿ ಕ್ಲಿಯರ್ ಅಂತೇಳಿ ಮಾಡ್ತೇನೆ. ಸೊ ನಾವೀಗ ಈ ಉಬುಂಟು ಕಂಟೈನರನ್ನು ರನ್ ಮಾಡಲಿಕ್ಕೆ ಡಾಕರ್ ಕಂಟೈನರ್ ರನ್ -IT ಉಬುಂಟು ಅಂತೇಳಿ ಕೊಡಬೇಕು. ಸೊ ಇಷ್ಟು ಕೊಟ್ಟ ತಕ್ಷಣ ಇಮಿಡಿಯೇಟ್ಲಿ ಅದು ನಮ್ಮ ಕಂಟೈನರನ್ನು ಎಕ್ಸಿಕ್ಯೂಟ್ ಮಾಡಿ ನಮಗೆ ಕಂಟೈನರ್ ಇದು ಕಮಾಂಡ್ ಪ್ರಾಂಪ್ಟ್ ಕೊಡ್ತದೆ. ಸೊ ನಾನೀಗ ಇಲ್ಲಿ LS ಮಾಡಿದರೆ ಇದು ನನ್ನ ವಿಂಡೋಸಲ್ಲಿರುವ ಇದಲ್ಲ, ಫೈಲ್ಸ್ ಅಲ್ಲ, ಇದು ಲಿನಕ್ಸ್ ಅಂತೇಳಿದ್ರೆ ಉಬುಂಟು ಇದು ಫೈಲ್ ಸಿಸ್ಟಮ್. ಸೊ ನಾನೀಗ ನೇಮ್ ಅಂತೇಳಿ ಕೊಟ್ಟರೆ ಇಲ್ಲಿ ಲಿನಕ್ಸ್ ಅಂತೇಳಿ ಬರ್ತಾ ಉಂಟು, ನನ್ನ ವಿಂಡೋಸ್ ಅಲ್ಲ. ಸೊ ಅದರ ಅರ್ಥ ಎಂತ ಅಂತ ಹೇಳಿದ್ರೆ ನಾವು ಇಮಿಡಿಯೇಟ್ಲಿ ಡಾಕರ್ ಕಂಟೈನರ್ ಅನ್ನು ಎಕ್ಸಿಕ್ಯೂಟ್ ಮಾಡಿ ಅದನ್ನು ನಾವು ರನ್ ಮಾಡ್ತಿದ್ದೇವೆ. ಸೊ ನಾನೀಗ ಇನ್ನೊಂದು ಟ್ಯಾಬ್ ಓಪನ್ ಮಾಡಿ ಇಲ್ಲಿ ಡಾಕರ್ ಕಂಟೈನರ್ LS ಅಂತೇಳಿ ಕೊಟ್ಟರೆ ಇಲ್ಲಿ ಈಗ ನಮಗೆ ಕರೆಕ್ಟಾಗಿ ಉಬುಂಟು ಎಕ್ಸಿಕ್ಯೂಟ್ ಆಗ್ತಿರೋದು ಕಾಣ್ತಾ ಉಂಟು. ಸೊ ನಾನೀಗ ಇದನ್ನು ಎಕ್ಸಿಟ್ ಅಂತೇಳಿ ಕೊಟ್ಟರೆ ವಾಪಸ್ ನಾನು ಇಲ್ಲಿ ಬಂದು ಸೇಮ್ ಕಮಾಂಡ್ ಅನ್ನು ರನ್ ಮಾಡಿದ್ರೆ ಇದು ಕಾಣುವುದಿಲ್ಲ. ಎಂತಕ್ಕಂದ್ರೆ ನಾನು ಎಕ್ಸಿಟ್ ಕೊಟ್ಟ ತಕ್ಷಣ ಅದು ಕಂಟೈನರ್ ಹೋಯ್ತು. ಸೊ ಹೀಗೆ ನಾವು ಒಂದು ಸಿಂಪಲ್ ಆಗಿರುವ ಉಬುಂಟು ಕಂಟೈನರ್ ಅನ್ನು ಎಕ್ಸಿಕ್ಯೂಟ್ ಮಾಡಿದೆವು. ಮತ್ತೆ ಅದನ್ನು ಸ್ಟಾರ್ಟ್ ಮತ್ತೆ ಸ್ಟಾಪ್ ಯಾವ ರೀತಿ ಮಾಡ್ಬೋದು ಅಂತೇಳಿ ನಾವು ಇದು ಮಾಡಿದೆವು. ಸೊ ಈವನ್ ಇಫ್ ಇನ್ ಕೇಸ್ ಈ ಕಂಟೈನರ್ ಅನ್ನು ನಮಗೆ ಸ್ಟಾಪ್ ಮಾಡಬೇಕಿದ್ರೆ ಡಾಕರ್ ಕಂಟೈನರ್ ಸ್ಟಾಪ್ ಮತ್ತೆ ಆ ಕಂಟೈನರ್ ಇದು ID ಉಂಟಲ್ಲ ಆಗ ನಾವು ಕಾಪಿ ಮಾಡಿದ್ದು ಇಲ್ಲಿ ಕಾಣ್ತಿತ್ತು ನೋಡಿ, ಈ ಐಡಿಯನ್ನು ನಾವು ಹಾಕಿದ್ರೆ ಆ ಕಂಟೈನರ್ ಇಮಿಡಿಯೇಟ್ಲಿ ಸ್ಟಾಪ್ ಆಗ್ತದೆ. ಅಟ್ ದ ಮೂಮೆಂಟ್ ನಾವು ಎಕ್ಸಿಟ್ ಕೊಟ್ಟ ತಕ್ಷಣ ಅದು ಎಕ್ಸಿಟ್ ಆಯಿತು. ಎಂತಕ್ಕಂತ ಹೇಳಿದ್ರೆ ಆ ಕಂಟೈನರ್ ಅದೇ ರೀತಿ ಎಕ್ಸಿಕ್ಯೂಟ್ ಆಗೋದು. ಅಂತೇಳಿದ್ರೆ ನಾವು ಡಾಕರ್ ರನ್ IT ಅಂತೇಳಿ ಕೊಟ್ಟರೆ ಮಾತ್ರ ಆ ಕಂಟೈನರ್ ಎಕ್ಸಿಕ್ಯೂಟ್ ಮಾಡೋದು. ಇನ್ ಫ್ಯೂಚರ್ ನಾವು ಬೇರೆ ಇಮೇಜಸ್ ಮಾಡ್ತಿರುವಾಗ ಅವಾಗ ನಮಗೆ ಈ ಸ್ಟಾರ್ಟ್ ಸ್ಟಾಪ್ ಕಮಾಂಡ್ ಅನ್ನು ಕರೆಕ್ಟಾಗಿ ನಾವು ಯೂಸ್ ಮಾಡಿ ಅದನ್ನು ರನ್ ಮಾಡ್ಲಿಕ್ಕೆ ಆಗ್ತದೆ. ಬಟ್ ಎಟ್ ದ ಮೂಮೆಂಟ್ ನೀವು ಡೈರೆಕ್ಟಾಗಿ ಡಾಕರ್ ಕಂಟೈನರ್ ರನ್ -IT ಉಬುಂಟು ಅಂತೇಳಿ ಹಾಕಿ ಎಂಟರ್ ಕೊಟ್ಟ ತಕ್ಷಣ ಇಮಿಡಿಯೇಟ್ಲಿ ನಮಗೆ ಉಬುಂಟು ಸಿಗ್ತದೆ. ಸೊ ನಾನಿಲ್ಲಿ apt ಅಪ್ಡೇಟ್ ಅಂತೇಳಿ ಕೊಟ್ಟರೆ ಇಮಿಡಿಯೇಟ್ಲಿ ಉಬುಂಟು ಇದು ಅಪ್ಡೇಟ್ಸ್ ಉಂಟಲ್ಲ ಅದು ಬರ್ತದೆ. ಸೊ ಇದೊಂದು ನಿಮಗೆ ಸಿಂಪಲ್ ಆಗಿರುವ ಒಂದು ಉಬುಂಟು ಕಂಟೈನರ್ ಅನ್ನು ನಾವು ಯಾವ ರೀತಿ ಎಕ್ಸಿಕ್ಯೂಟ್ ಮಾಡೋದು ಅಂತ. ಇದು ವರ್ಚುವಲ್ ಮೆಷಿನ್ ಅಲ್ಲ, ಇದು ಒಂದು ಕಂಟೈನರ್ ಅಂತ ಹೇಳಿದ್ರೆ ಇದರಲ್ಲಿ ಎಲ್ಲ ಉಬುಂಟು ಅಲ್ಲಿರುವ ಸಿಸ್ಟಮ್ ಎಲ್ಲ ಇಲ್ಲ. ಕೆಲವು ಪ್ರಾಸೆಸ್ ನಮಗೆ ಎಂತಾರೀಗ ಪ್ರೋಗ್ರಾಮ್ ಎಕ್ಸಿಕ್ಯೂಟ್ ಮಾಡಬೇಕು ಉಬುಂಟು ಅಲ್ಲಿ, ಅದೆಲ್ಲ ನಾವು ಸುಲಭದಲ್ಲಿ ನಾವು ಇದನ್ನು ಯೂಸ್ ಮಾಡಿ ನಮಗೆ ಮಾಡ್ಲಿಕ್ಕೆ ಆಗ್ತದೆ. ಅಂತ ಹೇಳಿದ್ರೆ ನಾನು apt ಅಪ್ಡೇಟ್ ಅಂತೇಳಿ ಒಂದು ಕಮಾಂಡ್ ರನ್ ಮಾಡಿದೆ, ಇಮಿಡಿಯೇಟ್ಲಿ ಅದು ನಮಗೆ ರನ್ ಮಾಡಿ ನಮ್ಗೆ ಅದರದ ಔಟ್ಪುಟ್ ನಮಗೆ ಕೊಟ್ಟಿದ್ದು. ಸೊ ಇಂಥ ಒಂದು ಸಣ್ಣ ಪುಟ್ಟ ಕೆಲಸಕ್ಕೆಲ್ಲ ಕಂಟೈನರ್ ತುಂಬಾ ಯೂಸ್ಫುಲ್ ಆಗ್ತದೆ ನಮ್ಗೆ. ಈಗ ಇಮಿಡಿಯೇಟ್ಲಿ ಉಬುಂಟು ಎಕ್ಸಿಕ್ಯೂಟ್ ಮಾಡಿ ಅಂತ ಒಂದು ಕಮಾಂಡ್ ರನ್ ಮಾಡಿ
ಮಾಡಬೇಕಿದ್ರೆ ಆವಾಗ ನಮಗೆ ಇಮಿಡಿಯೇಟ್ಲಿ ಇದನ್ನು ಎಕ್ಸಿಕ್ಯೂಟ್ ಮಾಡಿ ಯೂಸ್ ಮಾಡ್ಬೋದು. ನಿಮ್ಗೆ ಈಗ ವರ್ಚುವಲ್ ಮೆಷಿನ್ ಕ್ರಿಯೇಟ್ ಮಾಡಬೇಕಿದ್ರೆ ISO ಅನ್ನು ಡೌನ್ಲೋಡ್ ಮಾಡಿ ವರ್ಚುವಲ್ ಬಾಕ್ಸ್ ಅನ್ನು ಇನ್ಸ್ಟಾಲ್ ಮಾಡಿ ಅದನ್ನು ಯೂಸ್ ಮಾಡಿ ತುಂಬ ಪ್ರಾಸೆಸ್ ಲೆಂತಿ ಇದೆ. ಇದು ಇಮಿಡಿಯೇಟ್ಲಿ ನಾನು ಒಂದು ಕಮಾಂಡ್ ಹಾಕಿದ ತಕ್ಷಣ ಅದು ಕಂಟೈನರ್ ಇಮಿಡಿಯೇಟ್ಲಿ ರನ್ ಆಯ್ತು. ಅದರಲ್ಲಿ ಎಂತ ಬೇಕೋ ಅದನ್ನು ನಾನು ಯೂಸ್ ಮಾಡಿ ಇಮಿಡಿಯೇಟ್ಲಿ ನಾನು ಇಲ್ಲಿ ಎಕ್ಸಿಟ್ ಅಂತೇಳಿ ಕೊಟ್ಟರೆ ಆ ಕಂಟೈನರ್ ಎಕ್ಸಿಟ್ ಆಯಿತು. ನಾನು ಇಲ್ಲಿ ವಾಪಸ್ ಬಂದು ಡಾಕರ್ ಕಂಟೈನರ್ LS ಅಂತೇಳಿ ಹಾಕಿದರೆ ಯಾವ ಕಂಟೈನರ್ ಕಾಣ್ತಿಲ್ಲ. ನಾನು -A ಅಂತೇಳಿ ಹಾಕಿದರೆ ಅದು ಎಕ್ಸಿಟೆಡ್ 7 seconds ago ಅಂತೇಳಿ ಬರ್ತದೆ. ಸೊ ಇದೊಂದು ಸಿಂಪಲ್ ಆಗಿ ಡಾಕರ್ ಕಂಟೈನರ್ ಅನ್ನು ನಾವು ಯಾವ ರೀತಿ ಎಕ್ಸಿಕ್ಯೂಟ್ ಮಾಡ್ಬೋದು, ಇಮೇಜಸ್ ಅನ್ನು ಯಾವ ರೀತಿ ನಾವು ಡಾಕರ್ ಹಬ್ಬಿಂದ ಡೌನ್ಲೋಡ್ ಮಾಡ್ಬೋದು ಈ ವಿಡಿಯೋದಲ್ಲಿ ನಾನು ನಿಮಗೆ ಕಲಿಸಿದೆ. ಈ ವಿಡಿಯೋದಲ್ಲಿ ನಾವು ಕಸ್ಟಮ್ ಡಾಕರ್ ಇಮೇಜ್ ಅನ್ನು ಕ್ರಿಯೇಟ್ ಮಾಡುವ. ಈ ಕಸ್ಟಮ್ ಡಾಕರ್ ಇಮೇಜ್ ಒಂದು HTML ಫೈಲ್ ಅನ್ನು ನಮ್ಮ ಲೋಕಲ್ ಕಂಪ್ಯೂಟರ್ ಇಂದ ತಕೊಂಡು ಒಂದು ಇಮೇಜ್ ಕ್ರಿಯೇಟ್ ಮಾಡ್ತದೆ. ಆ ಇಮೇಜ್ ಅನ್ನು ನಾವು ಎಕ್ಸಿಕ್ಯೂಟ್ ಮಾಡಿ ಒಂದು ಕಂಟೈನರ್ ಅನ್ನು ಕ್ರಿಯೇಟ್ ಮಾಡ್ತೇವೆ. ಸೊ ವಿದೌಟ್ ಡಿಲೇ ನಾವು ಸ್ಟಾರ್ಟ್ ಮಾಡುವ ಈ ಪ್ರೋಸೆಸ್ ಅನ್ನು. ಸೊ ಈಗ ನಾವು ಒಂದು ಫೋಲ್ಡರ್ ಅನ್ನು ಕ್ರಿಯೇಟ್ ಮಾಡಬೇಕು. ನಿಮ್ಮದು ಯಾವ್ದಾದ್ರು ಒಂದು ಪ್ರಾಜೆಕ್ಟ್ ಡೈರೆಕ್ಟರಿಗೆ ಹೋಗಿ ಅಲ್ಲಿ ರೈಟ್ ಕ್ಲಿಕ್ ನ್ಯೂ ಫೋಲ್ಡರ್ ಅಂತೇಳಿ ಕ್ರಿಯೇಟ್ ಮಾಡುವ. ಸೊ ಇಲ್ಲಿ ನಾನು ಮೈ HTML ಡಾಕರ್ ಅಂತೇಳಿ ಒಂದು ಫೋಲ್ಡರ್ ಕ್ರಿಯೇಟ್ ಮಾಡ್ತೇನೆ. ಎಂತ ಬೇಕಾದ್ರೆ ನೇಮ್ ಕೊಡ್ಬೋದು ನೀವು ನಿಮಗೆ ಬೇಕಾದ ಹಾಗೆ. ಅದಾದ ನಂತರ ನೀವು VS ಕೋಡ್ ಅನ್ನು ಡೌನ್ಲೋಡ್ ಮಾಡಿ ನಿಮ್ಮ ಹತ್ರ ಆಲ್ರೆಡಿ ಇರದಿದ್ರೆ, ಸೊ ಅದು ಡೌನ್ಲೋಡ್ ಮಾಡೋದು ತುಂಬಾ ಸುಲಭ. VS ಕೋಡ್ ಅಂತೇಳಿ ಕೊಟ್ಟು ಇಲ್ಲಿ ವೆಬ್ಸೈಟಿಗೆ ಹೋಗಿ ಜಸ್ಟ್ ಡೌನ್ಲೋಡ್ ಅಂತೇಳಿ ಕ್ಲಿಕ್ ಕೊಟ್ಟು ಡೌನ್ಲೋಡ್ ಮಾಡಿದ್ರೆ ಆಯಿತು. ತುಂಬ ಸುಲಭದ ಪ್ರಾಸೆಸ್. ನಿಮ್ಮ ಹತ್ರ ಆಲ್ರೆಡಿ ಇರ್ಬೋದು ಇದು. ಸೊ ಅದನ್ನು ಕ್ಲೋಸ್ ಮಾಡ್ತೇನೆ. ನೆಕ್ಸ್ಟ್ ಅದೆಲ್ಲ ಡೌನ್ಲೋಡ್ ಆದ ನಂತರ ನೆಕ್ಸ್ಟ್ ರೈಟ್ ಕ್ಲಿಕ್ ಕೊಟ್ಟು ಶೋ ಮೋರ್ ಆಪ್ಷನ್ಸ್ ಓಪನ್ ವಿತ್ ಕೋಡ್ ಅಂತೇಳಿ ಕೊಟ್ಟರೆ ಇಮಿಡಿಯೇಟ್ಲಿ ಆ ಫೋಲ್ಡರ್ ನಮಗೆ ಓಪನ್ ಆಗ್ತದೆ. ಸೊ ಈ ವಿಡಿಯೋದಲ್ಲಿ ನಾನು ನಿಮಗೆ HTML CSS ಕಲಿಸೋದಿಲ್ಲ. ನನ್ನ ಹತ್ರ ಆಲ್ರೆಡಿ ಒಂದು ಕೋರ್ಸ್ ಉಂಟು HTML ಮತ್ತು CSS ಇದು. ಸೊ ಅದನ್ನು ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕ್ತೇನೆ, ನೀವು ಅದನ್ನು ಚೆಕ್ಔಟ್ ಮಾಡ್ಬೋದು. ನೆಕ್ಸ್ಟ್ ನಾನೀಗ ಇಲ್ಲಿ ಬಂದು index.html ಅಂತೇಳಿ ಕೊಟ್ಟು ಇಲ್ಲಿ ಶಿಫ್ಟ್ ಎಕ್ಸ್ಕ್ಲಮೇಟರಿ ಎಂಟರ್ ಅಂತ ಕೊಟ್ಟ ತಕ್ಷಣ ಇಮಿಡಿಯೇಟ್ಲಿ ನಮಗೊಂದು ಸಿಂಪಲ್ HTML ಬಾಯ್ಲರ್ ಪ್ಲೇಟ್ ಬರ್ತದೆ. ಇಲ್ಲಿ ಟೈಟಲ್ ಅನ್ನು ತೆಗೆದು ಡಾಕರ್ HTML ಅಂತೇಳಿ ಹಾಕ್ತೇನೆ. H1 ಅನ್ನು ನಾನು ಇಲ್ಲಿ ಮಂಜುನಾಥ್ ಶಣ ಅಂತೇಳಿ ಹಾಕ್ತೇನೆ. ನೆಕ್ಸ್ಟ್ P ಟ್ಯಾಗ್ ಹಾಕಿ ಹೆಲೋ ಫ್ರಮ್ ಡಾಕರ್ ಅಂತೇಳಿ ಹಾಕ್ತೇನೆ. ಇಷ್ಟು ಹಾಕಿ ಸೇವ್ ಮಾಡ್ತೇನೆ. ನೆಕ್ಸ್ಟ್ ನಿಮ್ಮ ಹತ್ರ ಯಾವ್ದಾದ್ರು ಬೇರೆ HTML ಫೈಲ್ಸ್ ಇದ್ರೂ ಸಹ ಅದನ್ನು ಸಹ ಇದೇ ರೀತಿ ಎಕ್ಸಿಕ್ಯೂಟ್ ಮಾಡ್ಬೋದು ನೀವು ಡಾಕರಲ್ಲಿ ಹಾಕಿ. ಅದನ್ನು ಮಾಡ್ಲಿಕ್ಕೋಸ್ಕರ ನಾವಿಲ್ಲಿ ಪ್ಲಸ್ ಕ್ಲಿಕ್ ಕೊಟ್ಟು ಡಾಕರ್ ಫೈಲ್ ಅಂತೇಳಿ ಒಂದು ಫೈಲನ್ನು ಕ್ರಿಯೇಟ್ ಮಾಡುವ. ಈ ಫೈಲ್ ಒಳಗೆ ನಾವಿಲ್ಲಿ ಫಸ್ಟಿಗೆ Nginx ಇದು ಬೇಸ್ ಇಮೇಜ್ ಅನ್ನು ನಾವು ತಗೊಳ್ಬೇಕು. ಎಂತಕ್ಕಂತ ಹೇಳಿದ್ರೆ ನಾವೀಗ HTML CSS ಅನ್ನು ರನ್ ಮಾಡಬೇಕಿದ್ರೆ ನಮಗೊಂದು ವೆಬ್ ಸರ್ವರ್ ಬೇಕು. Nginx ಅದು ವೆಬ್ ಸರ್ವರ್. ಸೊ ಆ ವೆಬ್ ಸರ್ವರ್ ಅನ್ನು ಯೂಸ್ ಮಾಡಿ ನಾವು ನಮ್ಮ ಇಮೇಜ್ ಅನ್ನು ಬಿಲ್ಡ್ ಮಾಡ್ಬೋದು. ಸೊ ಅದಕ್ಕೋಸ್ಕರ ನಾನು ಇಲ್ಲಿ ಫ್ರಮ್ Nginx ಲೇಟೆಸ್ಟ್ ಅಂತೇಳಿ ಹಾಕ್ತೇನೆ. ಇಷ್ಟು ಹಾಕಿ ನೆಕ್ಸ್ಟ್ ಲೈನಲ್ಲಿ ಕಾಪಿ ./index.html. ನೆಕ್ಸ್ಟ್ ಇದಾದ ನಂತರ ಇಲ್ಲಿ usr//nginx/html/ ಅಂತೇಳಿ ಹಾಕ್ತಾನೆ /. ಅಂತೇಳಿ ಹಾಕ್ತಾನೆ. ಸೊ ಇಷ್ಟು ಹಾಕಿದ ತಕ್ಷಣ ಎಂತ ಆಗ್ತದೆ ಅಂತ ಹೇಳಿದ್ರೆ ಈ ಫೈಲನ್ನು ನಮ್ಮ ಲೋಕಲ್ ಡೈರೆಕ್ಟರಿಯಿಂದ ಕಾಪಿ ಮಾಡಿ user/share/nginx/html ಆ ಫೋಲ್ಡರ್ ಒಳಗೆ ಹಾಕ್ತದೆ. ಸೊ ನಾನೀಗ ಈ ಸೆಂಟೆನ್ಸ್ ಅನ್ನು ನಾನೆಂತ ಬೈ ಹಾರ್ಟ್ ಅಂತ ಮಾಡಲಿಲ್ಲ. ನಾನು ಜಸ್ಟ್ hub.docker ಹೋದೆ. ಅಲ್ಲಿ ನಾನು ಜಸ್ಟ್ Nginx ಅಂತೇಳಿ ಟೈಪ್ ಮಾಡಿದೆ. ಇಮಿಡಿಯೇಟ್ಲಿ Nginx ಕಂಟೈನರ್ ಬಂತು. ಸ್ವಲ್ಪ ಸ್ಕ್ರೋಲ್ ಮಾಡುವಾಗ ನಂಗೆ ಇಲ್ಲಿ ಈ ಫೋಲ್ಡರ್ ಕಂಡಿತ್ತು, ಅಂದರೆ user/share/nginx/html. ಸೊ ಈ ಫೋಲ್ಡರನ್ನು ನಾವು ಯೂಸ್ ಮಾಡೋದು. ಈ ಫೋಲ್ಡರನ್ನು ನಾನು ಇಲ್ಲಿ ಯೂಸ್ ಮಾಡಿದ್ದೇನೆ. ನೆಕ್ಸ್ಟ್ ಅದಾದ ನಂತರ ಇಷ್ಟೇ ಮಾಡಿದರೆ ಸಾಕು. ಈ ಫೈಲಲ್ಲಿ ಸೇವ್ ಕೊಡ್ತೇನೆ ನಾನು. ನೆಕ್ಸ್ಟ್ ಇಲ್ಲಿ ಟರ್ಮಿನಲ್ಗೆ ಕ್ಲಿಕ್ ಕೊಟ್ಟು ನ್ಯೂ ಟರ್ಮಿನಲ್ ಅಂತೇಳಿ ಕೊಟ್ಟ ತಕ್ಷಣ ಇಲ್ಲಿ ನಾನು ಈ ಇಮೇಜನ್ನು ಕ್ರಿಯೇಟ್ ಮಾಡ್ಬೋದು. ಈ ಇಮೇಜ್ ಕ್ರಿಯೇಟ್ ಮಾಡೋದು ತುಂಬ ಸುಲಭದ ಕೆಲಸ. ಡಾಕರ್ ಇಮೇಜ್ ಬಿಲ್ಡ್ ಡಾಟ್ ಅಂತೇಳಿ ಕರೆಂಟ್ ಫೋಲ್ಡರಲ್ಲಿ ಇಲ್ಲಿ ನನಗೆ ಡ್ಯಾಶ್ ಟ್ಯಾಗ್ ಕೊಡ್ಬೋದು. ಈ ಟ್ಯಾಗಿಗೆ ಒಂದು ನೇಮ್ ಹಾಕ್ಬೋದು, ಅಂದರೆ ನಮ್ಮ ಇಮೇಜ್ ನೇಮ್. ಇಲ್ಲಿ ನಾನು ಒಂದು ಸಿಂಪಲ್ ಆಗಿರೋ ಒಂದು ಹಾಕ್ತೇನೆ, ಮೈ Nginx ವೆಬ್ಸೈಟ್ ಅಂತೇಳಿ ಒಂದು ಇಮೇಜ್ ಕ್ರಿಯೇಟ್ ಮಾಡ್ತಾನೆ. ಸೊ ಇಷ್ಟು ಕೊಟ್ಟ ತಕ್ಷಣ ಅದು ಇಮೇಜನ್ನು ಕ್ರಿಯೇಟ್ ಮಾಡ್ತದೆ. ಇಮೇಜ್ ಕ್ರಿಯೇಟ್ ಆದ ತಕ್ಷಣ ಡಾಕರ್ ಇಮೇಜ್ LS ಅಂತೇಳಿ ಕೊಟ್ಟರೆ my-nginx/ವೆಬ್ಸೈಟ್ ಇಮೇಜ್ ಕ್ರಿಯೇಟ್ ಆಗಿದೆ ಆಲ್ರೆಡಿ. ಅಂದರೆ ಈ ಫೈಲನ್ನು ಕ್ರಿಯೇಟ್ ಮಾಡಿ ಅದು ಇಮೇಜನ್ನು ಕ್ರಿಯೇಟ್ ಮಾಡಿದೆ. ಇಲ್ಲಿ ಕ್ಲಿಯರ್ ಆಗಿ ಹೇಳ್ತಾ ಉಂಟು ಎಂತೆಲ್ಲ ಮಾಡಿತ್ತು ಅದು ಆ ಇಮೇಜ್ ಕ್ರಿಯೇಟ್ ಮಾಡಲಿಕ್ಕೆ ಅಂತೇಳಿ. ನೆಕ್ಸ್ಟ್ ನಮಗೆ ಈ ಕಂಟೈನರನ್ನು ನಾವು ಎಕ್ಸಿಕ್ಯೂಟ್ ಮಾಡಬೇಕು. ಯಾವ ರೀತಿ ಎಕ್ಸಿಕ್ಯೂಟ್ ಮಾಡ್ಬೋದು ನಮ್ಮ ಕಂಟೈನರನ್ನು? ಡಾಕರ್ ಕಂಟೈನರ್ ರನ್
-IT ಅಂತೇಳಿದ್ರೆ ನಾವು ಇಂಟ್ರಾಕ್ಟಿವ್ ಆಗಿ ರನ್ ಮಾಡುವ. ಇನ್ನೊಂದು ರೀತಿ ಅಂತ ಹೇಳಿದ್ರೆ ಡಿ ಅಂತೇಳಿ ಹಾಕಿದ್ರೆ ಡಿಟ್ಯಾಚ್ ಆಗಿ ರನ್ ಆಗ್ತದೆ, ಅಂದರೆ ನಮಗೆ ಕನ್ಸೋಲಲ್ಲಿ ಅದು ಸ್ಟಕ್ ಆಗಿರೋದಿಲ್ಲ. ಸೊ ಅದನ್ನು ಮತ್ತೆ ನಾವು ಟ್ರೈ ಮಾಡುವ. ಫಸ್ಟಿಗೆ IT ಅಂತೇಳಿ ಹಾಕಿ, ನೆಕ್ಸ್ಟ್ ಅದಾದ ನಂತರ ನಾನಿಲ್ಲಿ -P ಅಂತೇಳಿ ಹಾಕಿ ಪೋರ್ಟನ್ನು ಡಿಫೈನ್ ಮಾಡುವ. ಪೋರ್ಟನ್ನು ನಾನು 3000 ಅಂತೇಳಿ ಹಾಕ್ತೇನೆ. ನೆಕ್ಸ್ಟ್ ಅದಾದ ನಂತರ ಕಂಟೈನರ್ ಒಳಗಿರೋದು 80 ಪೋರ್ಟ್, ಅಂದರೆ Nginx ಯಾವಾಗಲೂ 80 ಪೋರ್ಟನ್ನು ಯೂಸ್ ಮಾಡ್ತದೆ. ನೆಕ್ಸ್ಟ್ ಅದಾದ ನಂತರ ನಾನು ಇಮೇಜ್ ನೇಮ್ ಹಾಕಬೇಕು, ಮೈ Nginx ವೆಬ್ಸೈಟ್ ಅಂತೇಳಿ ಇಮೇಜ್ ಕ್ರಿಯೇಟ್ ಮಾಡಿದ್ದು. ಇಷ್ಟು ಕೊಟ್ಟು ಎಂಟರ್ ಮಾಡಿದ ತಕ್ಷಣ ಇಮಿಡಿಯೇಟ್ಲಿ ಅದು ಎಕ್ಸಿಕ್ಯೂಟ್ ಆಗ್ತದೆ. ಎಕ್ಸಿಕ್ಯೂಟ್ ಆಗಿ ಅದು ಅಲ್ಲೇ ಸ್ಟಕ್ ಆಗಿರ್ತದೆ ಟರ್ಮಿನಲಲ್ಲಿ. ನೆಕ್ಸ್ಟ್ ನಾನು ಇಲ್ಲಿ ಹೋಗಿ ಒಂದು ಹೊಸ ಟ್ಯಾಬಿಗೆ ಹೋಗಿ ಲೋಕಲ್ ಹೋಸ್ಟ್ 3000 ಅಂತೇಳಿ ಕೊಟ್ಟ ತಕ್ಷಣ ಇಮಿಡಿಯೇಟ್ಲಿ ನಮಗೆ ಇಲ್ಲಿ ಮಂಜುನಾಥ್ ಶೆಣೈ ಹೆಲೋ ಫ್ರಮ್ ಡಾಕರ್ ಅಂತೇಳಿ ಬರ್ತದೆ. ಸೊ ನಾನೀಗ HTML ಅನ್ನು ಬರ್ದದ್ದು ನನ್ನ ಲೋಕಲ್ ಇದರಲ್ಲಿ, ಬಟ್ ಎಕ್ಸಿಕ್ಯೂಟ್ ಆಗ್ತಿರೋದು ಕಂಟೈನರಲ್ಲಿ. ಸೊ ನಾನೀಗ ಇನ್ನೊಂದು ಟರ್ಮಿನಲ್ ಓಪನ್ ಮಾಡಿ ಇನ್ನೊಂದು ಟ್ಯಾಬಿಗೆ ಹೋಗಿ ಡಾಕರ್ ಕಂಟೈನರ್ LS ಅಂತೇಳಿ ಕೊಟ್ಟರೆ ನನಗೆ ಇಮಿಡಿಯೇಟ್ಲಿ ಇದು ಕಾಣ್ತದೆ. ಸೊ ಈ ಕಂಟೈನರ್ ಒಳಗೆ ನನಗೆ ಬೇಕಿದ್ರೆ ಸಹ ಹೋಗ್ಬೋದು. ಅದು ಹೇಗೆ ಅಂತ ಹೇಳಿದ್ರೆ ಡಾಕರ್ ಕಂಟೈನರ್ EXE -IT ಮತ್ತು ಆ ಕಂಟೈನರ್ ಇದು ಹಾಕಿ ಅಂದರೆ ಐಡಿಯನ್ನು ಹಾಕಿ ನೆಕ್ಸ್ಟ್ ಬ್ಯಾಶ್ ಅಂತೇಳಿ ಕೊಟ್ಟು ಎಂಟರ್ ಕೊಟ್ಟರೆ ಇಮಿಡಿಯೇಟ್ಲಿ ಆ ಕಂಟೈನರ್ ಒಳಗೆ ನಾನು ಇದ್ದೇನೆ. ಸೊ ಇಲ್ಲಿ ನಾನು LS ಅಂತೇಳಿ ಕೊಟ್ಟು ನಾನು ಆ ಫೋಲ್ಡರಿಗೆ ಹೋದರೆ, ಅಂದರೆ ನಾವು ಈಗ ಇಲ್ಲಿ ಹಾಕಿದ್ದೇವಲ್ಲ user/share/nginx HTML, ಆ ಫೋಲ್ಡರಿಗೆ ಹೋದರೆ user/share/nginx/html ಇಲ್ಲಿ ನಾನು LS ಮಾಡಿದರೆ ಇಲ್ಲಿ index.html ಕಾಣ್ತದೆ. ಇಲ್ಲಿ ಕ್ಯಾಟ್ ಕೊಟ್ಟು index.html ಅಂತ ಕೊಟ್ಟರೆ ಇಮಿಡಿಯೇಟ್ಲಿ ನನಗೆ ಕಾಣ್ತದೆ ಎಲ್ಲ ಫೈಲ್ಸ್ಗಳು. ಸೊ ಇದು ಒಂದು ಕಸ್ಟಮ್ ಇಮೇಜ್ ಕ್ರಿಯೇಟ್ ಮಾಡಿದಾಗ ಆಯಿತು. ನಾನು ಇಲ್ಲಿ ಎಕ್ಸಿಟ್ ಕೊಟ್ಟು ಇಲ್ಲಿ ಇನ್ನೊಂದು ಟರ್ಮಿನಲಿಗೆ ಹೋಗಿ ಇಲ್ಲಿ ಇದನ್ನು ಸ್ಟಾಪ್ ಮಾಡಿದರೆ ಇಲ್ಲಿ ಈಗ ನಾನು ಇಲ್ಲಿ ರಿಫ್ರೆಶ್ ಮಾಡಿದರೆ ಇದು ವರ್ಕ್ ಆಗೋದಿಲ್ಲ. ಸೊ ಈ ವಿಡಿಯೋದಲ್ಲಿ ನಾನು ನಿಮಗೆ ಯಾವ ರೀತಿ ಒಂದು ನಿಮ್ಮ ಕಸ್ಟಮ್ ಇಮೇಜ್ ಕ್ರಿಯೇಟ್ ಮಾಡಿ ಅದನ್ನು ಎಕ್ಸಿಕ್ಯೂಟ್ ಮಾಡ್ಬೋದು ಅಂತೇಳಿ ನಾನು ನಿಮಗೆ ಕಲಿಸಿದೆ. ನಿಮಗೆ ಬೇರೆ ಡಾಕರ್ ಇದು ವಿಡಿಯೋಸ್ ಬೇಕಿದ್ರೆ ಕಮೆಂಟ್ ಸೆಕ್ಷನಲ್ಲಿ ಹಾಕಿ, ನಾನು ಆ ರೀತಿ ವಿಡಿಯೋ ಮಾಡ್ತೇನೆ. ಮೇ ಬಿ ನಿಮಗೆ ವರ್ಡ್ ಪ್ರೆಸ್ ಯಾವ ರೀತಿ ಎಕ್ಸಿಕ್ಯೂಟ್ ಮಾಡ್ಬೋದು ಅಂತೇಳಿ ನಿಮ್ಗೆ ಎಂತಾದ್ರು ಡೌಟ್ ಇದ್ರೆ, ಅಂದರೆ ಡಾಕರ್ ಕಂಟೈನರನ್ನು ಯೂಸ್ ಮಾಡಿ ನಾನು ಆ ವಿಡಿಯೋ ಬೇಕಿದ್ರೆ ಮಾಡ್ತೇನೆ. ಕಮೆಂಟ್ ಸೆಕ್ಷನಲ್ಲಿ ಹಾಕಿ. ಈ ವಿಡಿಯೋಗೆ ಲೈಕ್ ಕೊಡ್ಲಿಕ್ಕೆ ಮರಿಬೇಡಿ. ಈ ವಿಡಿಯೋ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಸಹ ಮರಿಬೇಡಿ ಚಾನಲ್ಗೆ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಬಾಯ್.